ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಈ ವಿಡಿಯೋದಲ್ಲಿ 6ರಿಂದ 8ನೇ ತರಗತಿಯವರೆಗಿನ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ GPT ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ ಅವರ CET ಜನರಲ್ ಕನ್ನಡದಲ್ಲಿ ಕೇಳತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇದು ಕೇವಲ GPT ಶಿಕ್ಷಕರಿಗಲ್ಲದೆ FDA, SDA, RRB ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಸಾಮಾನ್ಯ ಕನ್ನಡದ ಅಂಶಗಳು ಇವಾಗಿರ್ತವೆ. ಹಾಗಾದರೆ ಈ ಪತ್ರಿಕೆ 1ರ ಸಿಲೆಬಸ್ ಏನಿರುತ್ತೆ ಅಂತ ನೋಡೋದಾದರೆ, ಮೊದಲನೇದು ಸಾಮಾನ್ಯ ಕನ್ನಡ ಇರುತ್ತೆ. ಇದು 25 ಅಂಕಗಳಿಗಿರುತ್ತೆ. ಮತ್ತು ಸಾಮಾನ್ಯ ಇಂಗ್ಲೀಷ್ ಇದು 25 ಅಂಕಗಳಿಗೆ. ಸಾಮಾನ್ಯ ಜ್ಞಾನ ಅಥವಾ ಪ್ರಚಲಿತ ವಿದ್ಯಮಾನ ಅಂತಲೂ ಕರಿತೀವಿ, ಇದಕ್ಕೆ 25 ಮಾರ್ಕ್ ಇರುತ್ತೆ. ಆದರೆ 2017ರ ನಾವು ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದಾಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 14 ಪ್ರಶ್ನೆಗಳು ಇದರಲ್ಲಿ ಬಂದಿದ್ದವು. ಇನ್ನು ಉಳಿದಂಥ 11 ಪ್ರಶ್ನೆ ಮಾತ್ರ ಭೂಗೋಳ ಮತ್ತು ಸಂವಿಧಾನ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದ್ದಾವೆ. ಹಾಗೆ 4ನೇದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಮತ್ತು ಬೋಧನಾ ವಿಧಾನ, ಇದು 50 ಮಾರ್ಕ್ಸಿಗಿರುತ್ತೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಅಂಕಗಳಿಗಾದರೆ ಗಣಕಯಂತ್ರ ಪ್ರಬುದ್ಧತೆ 10 ಅಂಕಗಳಿಗೆ. ಒಟ್ಟು 150 ಮಾರ್ಕ್ಸಿಗೆ ಪತ್ರಿಕೆ 1 ನಡೆಯುತ್ತೆ. ಹಾಗಾಗಿ ನಾವು ಸಾಮಾನ್ಯ ಕನ್ನಡದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದರ ಜೊತೆಗೆ ಸಾಮಾನ್ಯ ಜ್ಞಾನಕ್ಕೆ ನಮಗೆ ಸಾಮಾನ್ಯ ವಿಜ್ಞಾನ, ಇತಿಹಾಸ ಮತ್ತು ಸಂವಿಧಾನ ಮತ್ತು ಭೂಗೋಳಶಾಸ್ತ್ರ ಎಲ್ಲ ವಿಷಯಗಳು ಬೇಕಾಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ನಾವು ನಮ್ಮ MNS ಅಕಾಡೆಮಿ ವತಿಯಿಂದ ಮಾಡ್ತಾಯಿದ್ದೀವಿ. ಅದು ಕೇವಲ FDA, SDAಗಲ್ಲ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲ ಆಗೋದ್ರಿಂದ ನೀವು ನಮ್ಮ MNS ಅಕಾಡೆಮಿಯ ಪ್ಲೇಲಿಸ್ಟ್ನಲ್ಲಿ FDA ಸೈನ್ಸ್, FDA ಹಿಸ್ಟ್ರಿ, FDA ಕನ್ನಡ ಅನ್ನೋ ಒಂದು ವಿಭಾಗದಲ್ಲಿ ಹೋಗಿ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಈಗ ನಾವು ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ವ್ಯಾಪಾರಿ ಇದು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಸರ್ವನಾಮ. ರೂಢನಾಮ ಅನ್ನೋದರ ಅರ್ಥ ನಾವು ತಿಳಿಯೋದೇ ಆದರೆ, ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿ ಬಂದಿರೋ ಹೆಸರುಗಳೆಲ್ಲವೂ ರೂಢನಾಮಗಳು ಆಗ್ತವೆ. ಉದಾಹರಣೆ, ಭೂಮಿ ಆಗಿರ್ಬೋದು, ಮನೆ, ತೋಟ, ಕೆರೆ, ಮೂಗು, ಬಾಯಿ, ಗುಡ್ಡ, ದೇಶ, ಹಳ್ಳಿ, ಹುಡುಗಿ ಇವೆಲ್ಲವೂ ಸಹ ಏನಾಗ್ತವೆ, ರೂಢನಾಮಕ್ಕೆ ಉದಾಹರಣೆ ಆಗ್ತವೆ. ಇನ್ನು ಅಂಕಿತ ಅಂದರೆ ಹೆಸರು ಆಗುತ್ತೆ. ಹಾಗಾಗಿ ಹೆಸರುಗಳು ಏನೇನಿದೆಯೋ, ಉದಾಹರಣೆ ರಾಮ, ಸೀತೆ, ಲಕ್ಷ್ಮಣ, ವೀರಭದ್ರ, ರವಿ, ಬೆಂಗಳೂರು, ದೆಹಲಿ ಇಂಥ ಎಲ್ಲ ಹೆಸರುಗಳು ಅಂಕಿತನಾಮ ಆಗ್ತವೆ. ಅನ್ವರ್ಥನಾಮ ಅಂದರೆ ಅರ್ಥಕ್ಕನುಸಾರವಾಗಿ ಬಂದಿರತಕ್ಕಂಥ ಹೆಸರುಗಳು. ಉದಾಹರಣೆ, ವಿದ್ಯಾರ್ಥಿ, ಪಂಡಿತ, ವೈದ್ಯ, ಪೂಜಾರಿ, ಒಕ್ಕಲಿಗ, ರೈತ, ಟೈಲರ್, ಬಳೆಗಾರ ಮುಂತಾದವು. ಹಾಗಾಗಿ ಇಲ್ಲಿ ವ್ಯಾಪಾರ ಮಾಡುವವನು ವ್ಯಾಪಾರಿ ಆಗೋದ್ರಿಂದ ಅರ್ಥಕ್ಕನುಸಾರವಾಗಿ ಬಂದಿರೋ ಈ ಹೆಸರುಗಳನ್ನು ನಾವು ಅನ್ವರ್ಥನಾಮಗಳು ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ವ್ಯಾಪಾರಿ ಅನ್ನೋದು ಅನ್ವರ್ಥನಾಮ ಆಗುತ್ತೆ. ಅದೇ ರೀತಿ ಸರ್ವನಾಮ ಅಂದರೆ ವಾಕ್ಯದಲ್ಲಿ ನಾಮಪದಗಳ ಬದಲಾಗಿ ಬಳಸುವ ಅಥವಾ ಉಪಯೋಗಿಸುವ ಪದಗಳಿಗೆ ಸರ್ವನಾಮ ಅಂತ ನಾವು ಕರಿತೀವಿ. ಇದಕ್ಕೆ ಹಾಗಾಗಿ ವ್ಯಾಪಾರಿ ಅನ್ನೋದು ಇಲ್ಲಿ ಅನ್ವರ್ಥನಾಮ ಆಗುತ್ತದೆ. ಎರಡನೇ ಪ್ರಶ್ನೆ, ಅನಂತ ಪದದ ವಿರುದ್ಧಾರ್ಥಕ ಪದ. ಎ ನಿರಂತರ, ಬಿ ಅಂತ, ಸಿ ಪರಂತ, ಡಿ ದುರಂತ. ಅನಂತ ಅನ್ನೋ ಪದದ ಅರ್ಥ ನಾವು ತಿಳಿಯೋದೇ ಆದರೆ, ಅನಂತ ಅಂದರೆ ಕೊನೆ ಇಲ್ಲದ್ದು ಅಂತ ಅರ್ಥ ಬರುತ್ತೆ. ಹಾಗಾಗಿ ಅದಕ್ಕೆ ವಿರುದ್ಧ ಪದ ಕೊನೆ ಇರುವುದು ಅಥವಾ ಕೊನೆ ಅಂತ. ಅಂಥ ಪದವನ್ನು ನಾವು ತಗೊಂಡ್ರೆ ಅಂಥ ಅಂದರೆ ಕೊನೆ ಅಂತ ಅರ್ಥ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅನಂತ ಪದದ ವಿರುದ್ಧ ಪದ ಅಂಥ. ಮೂರನೇ ಪ್ರಶ್ನೆ, ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು. ಈ ವಾಕ್ಯದಲ್ಲಿ ಉಪಮಾನ ಎ ಶಿಲುಬೆ, ಬಿ ಬಾಲಚಂದ್ರ, ಸಿ ಯೇಸು, ಡಿ ತೂಗಿದನು. ಇಲ್ಲಿ ಉಪಮಾನ ಕೇಳಿದ್ದಾರೆ ಅಂದರೆ ಹೋಲಿಸುವ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಹೋಲಿಸುವ ವಸ್ತು ಬಾಲಚಂದ್ರ ಆಗಿದೆ. ಅದೇ ರೀತಿ ಹೋಲಿಸಿಕೊಳ್ಳುವ ವಸ್ತು ಅಂದರೆ ಉಪಮೇಯ ಯೇಸು ಆಗಿದ್ದಾನೆ. ಅದೇ ರೀತಿ ಉಪಮಾನ ವಾಚಕ ಶಬ್ದ ಅಂತೆ ಬರುತ್ತೆ. ಹಾಗಾಗಿ ಇದು ಉಪಮಾಲಂಕಾರ ಆಗುತ್ತೆ. ಅಂದರೆ ಯಾವುದಾದರೊಂದು ವಸ್ತುವಿನ ಗುಣವಿಶೇಷತೆಯನ್ನು ವರ್ಣಿಸಿ ಹೇಳುವಾಗ ಅಂತಹದೇ ಗುಣವಿಶೇಷತೆಯುಳ್ಳ ಇನ್ನೊಂದು ಹೋಲಿಕೆ ಕೊಡುವುದೇ ಉಪಮಾನ ಅಲಂಕಾರ ಅಥವಾ ಉಪಮಾಲಂಕಾರ ಆಗುತ್ತೆ. ಹಾಗಾಗಿ ಇಲ್ಲಿ ಉಪಮಾನ ಯಾವುದಪ್ಪ ಅಂತಂದರೆ ಬಾಲಚಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ನಾಲ್ಕನೇ ಪ್ರಶ್ನೆ, ಸೋಮ, ಶಶಿ, ಇಂದು, ನಿಶಾ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಎ ಸೋಮ, ಬಿ ಶಶಿ, ಸಿ ಇಂದು, ಡಿ ಶಶಿ. ಸೋಮ ಅಂದರೆ ಚಂದ್ರ, ಇಂದು ಅಂದರೆ ಚಂದ್ರ,
ಶಶಿ ಅಂದ್ರೂ ಚಂದ್ರ. ನಿಶಾ ಅಂದರೆ ಇಲ್ಲಿ ಏನು ಅರ್ಥ ಬರುತ್ತೆ ಅಂದರೆ ഇരുಳು, ರಾತ್ರಿ, ಕಪ್ಪಾದ ಸ್ವರೂಪ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ನಾವು ಇಲ್ಲಿ ನಿಶಾ ಗುಂಪಿಗೆ ಸೇರದ ಪದ ಆಗತ್ತೆ. ಆದರೆ ನಿಶಾಚರ ಅಂತ ಇನ್ನೊಂದು ಪದ ಬರುತ್ತೆ. ಅದರ ಅರ್ಥ ರಾತ್ರಿಯಲ್ಲಿ ಸಂಚರಿಸುವ ದೆವ್ವ, ಭೂತ, ಪಿಶಾಚಿ, ರಾಕ್ಷಸ ಅಂತ ಅರ್ಥ ಬರೋದ್ರ ಜೊತೆಗೆ ಚಂದ್ರ ಅಂತಲೂ ಅರ್ಥ ಬರುತ್ತೆ. ನಿಶಾಚರ ಅಂದರೆ ನೆನಪಿರಲಿ. ಆದರೆ ನಿಶಾ ಅಂದರೆ ಮಾತ್ರ ഇരുಳು, ರಾತ್ರಿ, ಕಪ್ಪಾದ ಸ್ವರೂಪ ಅಂತ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ, ನಿಶಾವನ್ನು ಗುಂಪಿಗೆ ಸೇರದ ಪದ ಅಂತ ತೆಗಿಬೇಕಾಗತ್ತೆ. 5ನೇ ಪ್ರಶ್ನೆ, ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು. ಈ ವಾಕ್ಯದ ಶುದ್ಧ ರೂಪ. ಭೀಮಾರ್ಜುನ ಬಿಲ್ವಿದ್ಯೆ ಕಲಿತನು. ಬಿ, ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ಡಿ, ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು ಅಂತ ಇದೆ. ಇಲ್ಲಿ ಮೊದಲನೇ ವಾಕ್ಯ ತಗೊಳ್ಳೋದೇ ಆದರೆ ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತನು ಅಂತ ಇದೆ. ಇಲ್ಲಿ ಭೀಮಾರ್ಜುನ ಬಿಲ್ವಿದ್ಯೆ ಕಲಿತನು ಅಂದರೆ ಇಲ್ಲಿ ಭೀಮ ಮತ್ತು ಅರ್ಜುನ ಇಬ್ಬರಿರೋದ್ರಿಂದ ಇದು ಬಹುವಚನ ಆಗುತ್ತೆ. ಹಾಗಾಗಿ ಕಲಿತನು ಅಂತ ನಾವು ಹೇಳಲಿಕ್ಕಾಗಲ್ಲ, ಕಲಿತರು ಅಂತ ಇರಬೇಕಾಗಿತ್ತು. ಹಾಗಾಗಿ ಇದು ತಪ್ಪಾದ ಉತ್ತರ. ಇನ್ನು ಬಿ ಆಪ್ಷನ್ ಬರೋದಾದರೆ ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ಇಲ್ಲಿ ಧ ಏನಾಗಿದೆ ಅದು ನಾವು ಏನಂತ ಕರಿತೀವಿ ಮಹಾಪ್ರಾಣ ಆಗಿದೆ ದ. ಹಾಗಾಗಿ ಇದು ಸರಿಯಲ್ಲ. ಇನ್ನು ಸಿ ಆಪ್ಷನ್ನು ಭೀಮಾರ್ಜುನ ಅಂತ ಇದೆ. ಅಂದರೆ ಅರ್ಕಾವತ್ತು ಜೂ ಪಕ್ಕ ಬರಬೇಕಾಗಿತ್ತು, ಆದರೆ ಮಹಾ ಪಕ್ಕ ಬಂದಿರೋದ್ರಿಂದ ಅದು ತಪ್ಪಾಗುತ್ತೆ. ಹಾಗಾಗಿ ಕೊನೆಯಾಗಿ ಉಳಿತಕ್ಕಂಥ ಆಪ್ಷನ್ನು ಡಿ, ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. 6ನೇ ಪ್ರಶ್ನೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವ ಚಿಹ್ನೆ ಅರ್ಧವಿರಾಮ, ಅಲ್ಪವಿರಾಮ, ಪೂರ್ಣವಿರಾಮ, ವಾಕ್ಯವೇಷ್ಟನ ಚಿಹ್ನೆ. ಅರ್ಧವಿರಾಮ ಚಿಹ್ನೆ ಅಂತ ಬರುತ್ತೆ, ಅದನ್ನು ನಂತರ ನೋಡೋಣ. ಈಗ ಅಲ್ಪವಿರಾಮ ಚಿಹ್ನೆಯನ್ನು ನಾವು ನೋಡೋದೇ ಆದರೆ ಇಲ್ಲಿ ಅನೇಕ ನಾಮಪದಗಳು ಅಂದರೆ ವಸ್ತುವಾಚಕಗಳು ಒಟ್ಟಾಗಿ ಬಂದಾಗ ಈ ಚಿಹ್ನೆಯನ್ನು ನಾವು ಉಪಯೋಗಿಸ್ತೀವಿ. ಅಂದರೆ ಒಂದೇ ವಿಭಕ್ತಿಯ ಅನೇಕ ಪದಗಳನ್ನು ಹೇಳುವಾಗ ಹಾಗೂ ಕ್ರಿಯಾಪದವಿಲ್ಲದೆ ಅನೇಕ ವಾಕ್ಯಗಳನ್ನು ಹೇಳುವಾಗ ಈ ಚಿಹ್ನೆಯನ್ನು ನಾವು ಹಾಕಬೇಕಾಗತ್ತೆ. ಉದಾಹರಣೆ, ರಾಮನು, ಸೀತೆಯು, ಲಕ್ಷ್ಮಣನು ಕಾಡಿಗೆ ಹೊರಟರು ಅಂತ ಬರುತ್ತೆ. ಇಲ್ಲಿ ವಾಕ್ಯಗಳು ಬರೋದಿಲ್ಲ, ಇಲ್ಲಿ ಪದಗಳು ಬರುತ್ತೆ. ಹಾಗಾಗಿ ಇದನ್ನು ನಾವು ಅಲ್ಪವಿರಾಮ ಅಂತ ಕರಿತೀವಿ. ನಾವು ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊತೀವಿ ಅರ್ಧವಿರಾಮ ಮತ್ತು ಅಲ್ಪವಿರಾಮಕ್ಕೆ. ಹಾಗಾಗಿ 6ನೇದಕ್ಕೆ ಅಲ್ಪವಿರಾಮ ಅಲ್ಲ. ಇನ್ನು ಪೂರ್ಣ ವಿರಾಮವನ್ನು ನಾವು ತೊಗೊಳೋದೇ ಆದರೆ ಇಲ್ಲಿ ಪ್ರತಿಯೊಂದು ವಾಕ್ಯವೂ ಪೂರ್ಣವಾದಾಗ ಈ ಚಿಹ್ನೆಯನ್ನು ಹಾಕ್ತೀವಿ ನಾವು. ವಾಕ್ಯವು ಪೂರ್ಣವಾದುದನ್ನು ಸೂಚಿಸುವುದರಿಂದ ಇದಕ್ಕೆ ಪೂರ್ಣ ವಿರಾಮ ಅಂತ ನಾವು ಕರಿತೀವಿ. ಇನ್ನು ಹಾಗಾಗಿ ಇದು ವಾಕ್ಯವೇಷ್ಟನ ಚಿಹ್ನೆ ಅನ್ನೋದು ಇರೋದಿಲ್ಲ. ಇನ್ನು ಎ ಆಪ್ಷನ್ನು ಏನಿದೆ ಅರ್ಧ ವಿರಾಮ ಚಿಹ್ನೆ, ಇದನ್ನು ನಾವು ಅನೇಕ ಕ್ರಿಯಾಪದಗಳಿಗೆ ಕರ್ತೃಪದ ಒಂದೇ ಆದಾಗ ಉಪಯೋಗಿಸ್ತೀವಿ. ಸಂಯೋಜಿತ ಮುಂತಾದ ವಾಕ್ಯಗಳಲ್ಲಿ ವಾಕ್ಯವು ಪೂರ್ಣವಾಗದೆ ಅರ್ಧದಲ್ಲಿ ನಿಲ್ಲುತ್ತೆ. ಅಂಥ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ನಾವು ಹಾಕ್ತೀವಿ. ಪೂರ್ಣವಾಗದೆ ಅರ್ಧದಲ್ಲಿ ಇದು ನಿಲ್ಲೋದ್ರಿಂದ ಇದಕ್ಕೆ ಅರ್ಧ ವಿರಾಮ ಅಂತ ಹೇಳ್ತೀವಿ ನಾವು. ಉದಾಹರಣೆ, ನಾನು ಮೈಸೂರಿಗೆ ಹೊರಟೆನು, ಅಷ್ಟರಲ್ಲಿ ರಾಜು ಬಂದನು, ಆದ್ದರಿಂದ ನಾನು ಹೋಗಲಿಲ್ಲ ಅಂತ ಅರ್ಥ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅರ್ಧ ವಿರಾಮ ಆಗುತ್ತದೆ. 7ನೇ ಪ್ರಶ್ನೆ, ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು? ಎ ಸಾಂಗತ್ಯ, ಬಿ ರಗಳೆ, ಸಿ ಷಟ್ಪದಿ, ಡಿ ಕಂದಪದ್ಯ. ಮಾತ್ರಾಗಣ ಅಂತ ನಾವು ತಿಳ್ಕೊಳ್ಳೋದೇ ಆದರೆ ಮಾತ್ರೆಗಳ ಎಣಿಕೆಯ ಆಧಾರದ ಮೇಲೆ ವಿಭಾಗಿಸುವ ಗಣವನ್ನು ಮಾತ್ರಾಗಣ ಅಂತ ಕರಿತೀವಿ. ಇಲ್ಲಿ ಅಕ್ಷರಗಳ ಎಣಿಕೆಯ ಆಧಾರ ಕಟ್ಟುಪಾಡುಗಳು ಇರೋದಿಲ್ಲ. ಇಲ್ಲಿ ಮಾತ್ರೆಗಳ ಎಣಿಕೆಯೇ ಮುಖ್ಯ. ಮಾತ್ರೆ ಅಂದರೆ ಅಕ್ಷರದ ಉಚ್ಚಾರಣೆಯ ಕಾಲದ ಅಳತೆ. ಕೆಲವು ಅಕ್ಷರಗಳು ಕಡಿಮೆ ಕಾಲದಲ್ಲಿ ಉಚ್ಚರಿಸಲ್ಪಟ್ಟರೆ ಕೆಲವು ಅಕ್ಷರಗಳು ಹೆಚ್ಚು ಕಾಲ ಉಚ್ಚರಿಸಲ್ಪಡ್ತವೆ. ಇದರ ಆಧಾರದ ಮೇಲೆಯೇ ನಾವು ಲಘು, ಗುರು ಸಂಜ್ಞೆಗಳು ರಚನೆಯಾಗಿದ್ದವು. ಇದಕ್ಕೆ ನಾವು ಉದಾಹರಣೆ ನೋಡೋದೇ ಆದರೆ ರಗಳೆ, ಷಟ್ಪದಿ, ಕಂದಪದ್ಯ ಇವೆಲ್ಲ ಮಾತ್ರಾಗಣ ಛಂದಸ್ಸಿಗೆ ಸಂಬಂಧಪಟ್ಟಿದ್ದವು. ಇನ್ನು ಯಾವುದು ಅಂಶಗಣಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂದರೆ ಅಂಶಗಳ ಎಣಿಕೆಯ ಆಧಾರದ ಮೇಲೆ ವಿಭಾಗಿಸುವ ಗಣವನ್ನು ಅಂಶಗಣ ಅಂತ ಕರಿತೀವಿ. ಈ ಗಣದಲ್ಲಿ ಸಾಂಗತ್ಯ, ತ್ರಿಪದಿ ಮುಂತಾದವು ಬರ್ತವೆ. ಹಾಗಾಗಿ ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಅಂದರೆ ಅದು ಎ ಸಾಂಗತ್ಯ ಆಗುತ್ತದೆ.
ಎಂಟನೇ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪವೇ ಡ್ಯಾಶ್. ಪ್ರಕೃತಿ, ನಾಮ ಪ್ರಕೃತಿ, ಧಾತು, ಪ್ರತ್ಯಯ ಅಂತ ಬರ್ತದೆ. ಇಲ್ಲಿ ನಾವು ಪ್ರಕೃತಿ ಅನ್ನೋದನ್ನು ತಿಳ್ಕೊಳೋದಾದರೆ ನಾಮಪದದ ಮೂಲ ರೂಪಕ್ಕೆ ನಾವು ಪ್ರಕೃತಿ ಅಂತ ಕರಿತೀವಿ. ಅದೇ ರೀತಿ ಪ್ರತ್ಯಯ ಅಂದರೆ ವ್ಯಾಕರಣ ಪ್ರಕ್ರಿಯೆಗೆ ಸಹಾಯವಾಗುವ ಅಕ್ಷರಗಳು ಅಂತ ಬರುತ್ತೆ. ಇನ್ನು ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ. ಉದಾಹರಣೆ, ಓಡುವನು ಅನ್ನೋ ಪದದಲ್ಲಿ ಅದರ ಮೂಲ ರೂಪ ಅಂದರೆ ಓಡುವನು, ಅದರ ಮೂಲ ರೂಪ ಓಡು ಅನ್ನೋದು ಬರೋದ್ರಿಂದ ಅಂದರೆ ಕ್ರಿಯಾಪದದ ಮೂಲ ರೂಪ ಇಲ್ಲಿ ಸಿ ಧಾತು ಅಂತ ಆಗುತ್ತದೆ. ಒಂಬತ್ತನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಎ ಕವಿರಾಜ ಮಾರ್ಗ, ಬಿ ಪಂಪ ಭಾರತ, ಸಿ ಗದಾಯುದ್ಧ, ಡಿ ಒಡ್ಡರಾಧನೆ. ಎ ಕವಿರಾಜ ಮಾರ್ಗ, ಇದನ್ನು ನಾವು ಕನ್ನಡದ ಮೊಟ್ಟ ಮೊದಲ ಕೃತಿ ಅಂತ ಕರಿತೀವಿ. ಇದು ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಗ್ರಂಥ ಆಗತ್ತೆ. ಇದನ್ನು ಬರೆದಂಥವರು ಶ್ರೀ ವಿಜಯ. ಇನ್ನು ಪಂಪ ಭಾರತ, ಇದನ್ನು ಪಂಪ ಬರೀತಾರೆ, ಇದನ್ನು ವಿಕ್ರಮಾರ್ಜುನ ವಿಜಯ ಅಂತಲೂ ಕರೀತಾರೆ. ಇನ್ನು ಗದಾಯುದ್ಧ ಇದು ರನ್ನ ಕವಿ ಬರೆದಿರೋದಾಗತ್ತೆ. ಇನ್ನು ಒಡ್ಡರಾಧನೆ ಇದೆಯಲ್ಲ, ಅದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಇದಾಗುತ್ತೆ. ಇದು ಶಿವಕೋಟ್ಯಾಚಾರ್ಯ ಬರೆದಿರೋದಾಗತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಒಡ್ಡರಾಧನೆ ಆಗುತ್ತದೆ. ಹತ್ತನೇ ಪ್ರಶ್ನೆ, 10ನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ ಎ ಚಂಪು, ಬಿ ವಚನ, ಸಿ ರಗಳೆ, ಡಿ ಷಟ್ಪದಿ. 10ನೇ ಶತಮಾನದಿಂದ 12ನೇ ಶತಮಾನದ ಭಾಗವನ್ನು ಕನ್ನಡದಲ್ಲಿ ಚಂಪು ಸಾಹಿತ್ಯ ಅಂತ ನಾವು ಕರಿತೀವಿ. ಅದೇ ರೀತಿ ವಚನ ಸಾಹಿತ್ಯವನ್ನು 12ನೇ ಶತಮಾನದ ಪ್ರಮುಖ ಕಾಲಘಟ್ಟ ಇದಾಗಿರುತ್ತೆ. ಇನ್ನು ರಗಳೆ ಅದರ ನಂತರ ಮತ್ತು ಷಟ್ಪದಿ ಅದರ ನಂತರದ ಕಾಲದ್ದಾಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 10ನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ ಚಂಪು ಆಗಿರುತ್ತದೆ. 11ನೇ ಪ್ರಶ್ನೆ, ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ, ಈ ವಾಕ್ಯದ ವಿಶೇಷಣ? ಎ ಆಕಾಶ, ಬಿ ಮೋಡ, ಸಿ ಕಪ್ಪು, ಡಿ ಇವೆ. ಇಲ್ಲಿ ವರ್ಣಿಸುವ ವಸ್ತುವು ವಿಶೇಷಣವಾದರೆ ವರ್ಣಿಸಿಕೊಳ್ಳುವ ಶಬ್ದವು ವಿಶೇಷವಾಗುತ್ತದೆ. ಹಾಗಾಗಿ ಇಲ್ಲಿ ವರ್ಣಿಸುವ ವಸ್ತು ಯಾವುದು? ಕಪ್ಪು ಅನ್ನೋ ಪದ ಯಾವುದನ್ನು ವರ್ಣಿಸ್ತಾ ಇದೆ? ಮೋಡವನ್ನು ವರ್ಣಿಸ್ತಾ ಇದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ, ಈ ವಾಕ್ಯದ ವಿಶೇಷಣ ಸಿ ಕಪ್ಪು ಆಗುತ್ತದೆ. 12ನೇ ಪ್ರಶ್ನೆ, ತುತ್ತ ತುದಿ ಇದೊಂದು ಎ ನುಡಿಗಟ್ಟು, ಬಿ ಜೋಡಿ ನುಡಿ ಅಥವಾ ಜೋಡಿ ಪದ, ದ್ವಿರುಕ್ತಿ, ಡಿ ಅನುಕರಣ ಪದ. ನುಡಿಗಟ್ಟು ಅಂದರೆ ವಿಶೇಷ ಪದಪುಂಜ ಅಂತ ಬರುತ್ತೆ. ಇನ್ನು ಜೋಡಿ ಪದ ಅಂದರೆ ಕೆಲವೊಮ್ಮೆ ನಾವು ನಮ್ಮ ಮಾತಿನಲ್ಲಿ ಬರವಣಿಗೆಯಲ್ಲಿ ಒಂದಕ್ಕೊಂದು ಪೂರಕವಾದ ಅಥವಾ ವಿರುದ್ಧವಾದ ಎರಡೆರಡು ಪದಗಳನ್ನು ಜೋಡಿ ಮಾಡ್ತೀವಿ. ಆ ಎರಡೂ ಪದಗಳಿಗೂ ಅರ್ಥ ಇರ್ತದೆ. ಇಂಥ ಪದಗಳನ್ನು ನಾವು ಜೋಡು ನುಡಿ ಅಂತ ಕರಿತೀವಿ. ಉದಾಹರಣೆ ಮನೆ ಮಠ, ಆಟಪಾಠ, ನೋವು ನಲಿವು ಇಂಥವಾಗಿರ್ತವೆ. ಇನ್ನು ದ್ವಿರುಕ್ತಿ ಅಂದರೆ ನಾವು ಯಾವುದಾದರೂ ವಿಶೇಷ ಅರ್ಥವನ್ನು ಹೇಳುವುದಕ್ಕಾಗಿ ಒಂದು ಪದವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡ್ತೀವಿ. ಅವನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ. ಉದಾಹರಣೆ, ಮೊತ್ತ ಮೊದಲಿಗ, ತುತ್ತ ತುದಿ, ಮನೆ ಮನೆಯಲ್ಲಿ, ಎರಡೆರಡು ಅಂತ ಪದನ ನಾವು ಬಳಕೆ ಮಾಡ್ತೀವಿ. ಹಾಗಾಗಿ ತುತ್ತ ತುದಿ ಅಂದರೆ ತುದಿ ಪ್ಲಸ್ ತುದಿ ಎರಡನ್ನ ಸೇರಿ ಅದು ತುತ್ತ ತುದಿ ಆಗಿರುತ್ತೆ. ಹಾಗಾಗಿ ಇದು ಒಂದು ದ್ವಿರುಕ್ತಿ ಆಗಿರುತ್ತದೆ. 13ನೇ ಪ್ರಶ್ನೆ, ಷಣ್ಮಾಸ ಇದರ ಬಿಡಿಸಿದ ರೂಪ? ಷಟ್ ಪ್ಲಸ್ ಮಾಸ, ಷಣ್ ಪ್ಲಸ್ ಮಾಸ, ಷಣ್ಮ ಪ್ಲಸ್ ಆಸ, ಷಟ್ ಪ್ಲಸ್ ಮಾಸ. ಸ್ನೇಹಿತರೆ, ಇದು ಒಂದು ಅನುನಾಸಿಕ ಸಂಧಿ ಆಗಿದೆ. ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಕಾಚಾಟ ತ ಪ ಕಾರಗಳಿಗೆ ಅನುನಾಸಿಕಗಳು ಅಂದರೆ ನ್ಯ ನ ನ ನ ಮ ಪರವಾದರೆ ಅದೇ ವರ್ಗದ ಅನುನಾಸಿಕ ಅಥವಾ 3ನೇ ವರ್ಗದ ಅಕ್ಷರ ಆದೇಶವಾಗಿ ಬರೋದರಿಂದ ಇದು ಒಂದು ಅನುನಾಸಿಕ ಸಂಧಿ. ಅಂದರೆ ಷಟ್ ಪ್ಲಸ್ ಮಾಸ ಇಸ್ ಈಕ್ವಲ್ ಟು ಷಣ್ಮಾಸ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಷಟ್ ಪ್ಲಸ್ ಮಾಸ, ಷಟ್ ಮಾಸ ಅನ್ನೋದು ಸರಿಯಾಗುತ್ತದೆ. 14ನೇ ಪ್ರಶ್ನೆ, ನಾನು, ನಾವು ಇವು ಡ್ಯಾಶ್. ಎ ಮಧ್ಯಮ ಪುರುಷ ಸರ್ವನಾಮ, ಬಿ ಪ್ರಥಮ ಪುರುಷ ಸರ್ವನಾಮ, ತೃತೀಯ ಪುರುಷ ಸರ್ವನಾಮ, ಡಿ ಉತ್ತಮ ಪುರುಷ ಸರ್ವನಾಮ. ಮಧ್ಯಮ ಪುರುಷ ಸರ್ವನಾಮವು ನೀನು, ನೀವು ಆಗಿರುತ್ತೆ. ಇನ್ನು ಪ್ರಥಮ ಪುರುಷ ಸರ್ವನಾಮ ಅಂದರೆ ಅವನು, ಅವಳು, ಅವಳು, ಅವರು ಈ ರೀತಿ ಆಗಿರುತ್ತೆ. ಇನ್ನು ತೃತೀಯ ಪುರುಷ ಸರ್ವನಾಮದಲ್ಲೂ ಸಹ ಅವನು, ಅವಳು, ಅವರು, ಅವು ಬರ್ತವೆ. ಅದೇ ರೀತಿ ಇನ್ನು ಕೊನೆಗೆ ಉಳಿಯೋದಂದರೆ ಉತ್ತಮ ಪುರುಷ ಸರ್ವನಾಮ, ಅದು ನಾನು, ನಾವು ಅನ್ನೋದು ಬರೋದರಿಂದ ನಾನು, ನಾವು ಅನ್ನೋದು ಡಿ ಉತ್ತಮ ಪುರುಷ ಸರ್ವನಾಮ ಆಗುತ್ತದೆ.
15ನೇ ಪ್ರಶ್ನೆ, ನವ್ಯ ಕಾವ್ಯದ ಪ್ರಮುಖ ಕವಿ ಎ ಕುವೆಂಪು, ಬಿ ಗೋಪಾಲಕೃಷ್ಣ ಅಡಿಗ, ಸಿ ಬಸವರಾಜ ಕಟ್ಟಿಮನಿ, ಡಿ ದೇವನೂರು ಮಹಾದೇವ. ಕುವೆಂಪುರವರು ನವೋದಯ ಸಾಹಿತ್ಯದ ಪ್ರಮುಖ ಕವಿ ಆಗ್ತಾರೆ. ಗೋಪಾಲಕೃಷ್ಣ ಅಡಿಗರಿದ್ದಾರಲ್ಲ ಅವರು ನವ್ಯ ಕಾವ್ಯದ ಪ್ರಮುಖ ಕವಿ ಆಗ್ತಾರೆ. ಅದೇ ರೀತಿ ಸಿ ಬಸವರಾಜ ಕಟ್ಟಿಮನಿರವರು ಪ್ರಗತಿಶೀಲ ಒಂದು ಸಾಹಿತ್ಯ ಪಂಥದ ಪ್ರಮುಖ ಕವಿ ಆಗ್ತಾರೆ. ಇನ್ನು ದೇವನೂರು ಮಹಾದೇವರವರು ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಕವಿ ಆಗ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನವ್ಯ ಕಾವ್ಯದ ಪ್ರಮುಖ ಕವಿ ಬಿ ಗೋಪಾಲಕೃಷ್ಣ ಅಡಿಗರು. 16ನೇ ಪ್ರಶ್ನೆ, ಕತ್ತಿಮಸಿ ನುಡಿಗಟ್ಟಿನ ಅರ್ಥ ಎ ಕತ್ತಿ ಮಸಿಯುವುದು, ಬಿ ಸಮಯ ಸಾಧಿಸುವುದು, ದ್ವೇಷ ಸಾಧಿಸು, ಡಿ ಅವಕಾಶ ತಪ್ಪಿಸು. ಕತ್ತಿ ಮಸೆ ಅಂದರೆ ಯಾವಾಗಲೂ ಅವ್ರ ಮೇಲೆ ದ್ವೇಷವನ್ನು ಸಾಧಿಸು ಅಂತ ಅರ್ಥ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 16ನೇದಕ್ಕೆ ಕತ್ತಿಮಸಿ ನುಡಿಗಟ್ಟಿನ ಅರ್ಥ ಸಿ ದ್ವೇಷ ಸಾಧಿಸು ಆಗುತ್ತದೆ. 17ನೇ ಪ್ರಶ್ನೆ, ಮಾರ್ಜನ ಪದದ ತದ್ಭವ ಮಾರ್ಜಕ, ಮಚ್ಚರ, ಮಾರ್ಜಾಲ, ಮಜ್ಜನ. ಮಾರ್ಜನ ಪದದ ತದ್ಭವ ರೂಪ ಡಿ ಮಜ್ಜನ ಆಗುತ್ತದೆ. 18ನೇ ಪ್ರಶ್ನೆ, ಅನುಸ್ವರ ವಿಸರ್ಗ ಇವು ಡ್ಯಾಶ್ ಯೋಗವಾಹಗಳು, ಸಂಧ್ಯಾಕ್ಷರಗಳು, ಸ್ವರಗಳು, ಗುಣಿತಾಕ್ಷರಗಳು. ಇಲ್ಲಿ ಯೋಗವಾಹಗಳು ಅಂದರೆ ಬೇರೊಂದು ಅಕ್ಷರದ ಸಹಾಯದಿಂದ ಪೂರ್ಣ ಸ್ವರೂಪ ಪಡೆಯುವ ಅಕ್ಷರಗಳಿಗೆ ಯೋಗವಾಹಗಳು ಅಂತ ಕರಿತೀವಿ. ಯೋಗ ಅಂದರೆ ಕೂಡಿಕೊಂಡು ಬರುವುದು ಅಂತ ಅರ್ಥ. ಅಂದರೆ ಯೋಗವಾಹಗಳಲ್ಲಿ ಸ್ವತಂತ್ರ ಉಚ್ಚಾರ ಶಕ್ತಿ ಇಲ್ಲ, ಆದರೆ ಅವು ಬೇರೊಂದು ಅಕ್ಷರಗಳ ಸಹಾಯದಿಂದ ಶಕ್ತಿಯನ್ನು ಪಡಿತವು. ಇಲ್ಲಿ ಯೋಗವಾಹಗಳಲ್ಲಿ ಎರಡು ಬರ್ತವೆ. ಒಂದು ಅನುಸ್ವರ ಅಥವಾ ಬಿಂದು, ಇನ್ನೊಂದು ಎರಡನೇದು ವಿಸರ್ಗ ಅಂತ. ಅನುಸ್ವರ ಅಂ, ವಿಸರ್ಗ ಅಹ. ಅಂದರೆ ಅನುಸ್ವರ 1 0 ವಿಸರ್ಗ 2 0 ಅಂತ ಬರೋದರಿಂದ ಅನುಸ್ವರ ಮತ್ತು ವಿಸರ್ಗಗಳು ಯೋಗವಾಹಗಳು ಆಗ್ತವೆ. 19ನೇದು, ದೇ ಜವರೇಗೌಡರು ಸಂಪಾದಿತ ಕೃತಿ ಯಾವುದು? ಗರತಿಯ ಹಾಡು, ಜನಪದ ಕುಸುಮಾಂಜಲಿ, ಒಗಟುಗಳು, ಡಿ ಜನಪದ ಗೀತಾಂಜಲಿ. ಇದಕ್ಕೆ ಸರಿಯಾದ ಉತ್ತರ ದಿ ಜವರೇಗೌಡರು ಸಂಪಾದಿತ ಕೃತಿ ಜನಪದ ಗೀತಾಂಜಲಿ ಆಗಿದೆ. 20ನೇ ಪ್ರಶ್ನೆ, ಸಾರ್ಥಕ ಇದರ ವಿರುದ್ಧ ಪದ ಅನರ್ಥ, ನಿರರ್ಥಕ, ದುರರ್ಥಕ, ವಿಪರೀತಾರ್ಥಕ. ಸಾರ್ಥಕ ಅಂದರೆ ಉಪಯೋಗವಿರ್ತಕ್ಕಂತಹ ಅಂತ ಅರ್ಥ ಬರುತ್ತೆ. ಇದಕ್ಕೆ ವಿರುದ್ಧ ಪದ ಉಪಯೋಗವಿಲ್ಲದ್ದು ಅಂದರೆ ನಿರರ್ಥಕ ಆಗುತ್ತೆ. ಹಾಗಾಗಿ ಬಿ ಸಾರ್ಥಕ ಇದರ ವಿರುದ್ಧ ಪದ ಬಿ ನಿರರ್ಥಕ ಆಗಿದೆ. 21ನೇ ಪ್ರಶ್ನೆ, ದ್ವಿತೀಯ ವಿಭಕ್ತಿ ಡ್ಯಾಶ್ ಉ, ಆ, ಅಲ್ಲಿ, ಅನ್ನು. ನಾವು ವಿಭಕ್ತಿ ಪ್ರತ್ಯಯಗಳನ್ನು ನೋಡೋದಾದರೆ ಪ್ರಥಮ ವಿಭಕ್ತಿ ಉ, ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ವಿಭಕ್ತಿ ಇಂದ, ಚತುರ್ಥಿ ವಿಭಕ್ತಿ ಗೆ, ಇಗೆ, ಇಕ್ಕೆ, ಪಂಚಮಿ ವಿಭಕ್ತಿ ಇಂದ ಅಥವಾ ದೆಸೆಯಿಂದ, ಷಷ್ಠಿ ವಿಭಕ್ತಿ ಆ, ಸಪ್ತಮಿ ವಿಭಕ್ತಿ ಅಲ್ಲಿ, ಸಂಬೋಧನಾ ವಿಭಕ್ತಿ ಎ ಯ ಅನ್ನೋದಾಗತ್ತೆ. ಹಾಗಾಗಿ ಇಲ್ಲಿ ದ್ವಿತೀಯ ವಿಭಕ್ತಿ ಕೇಳಿರೋದ್ರಿಂದ ದ್ವಿತೀಯ ವಿಭಕ್ತಿ ಅನ್ನು ಆಗುತ್ತದೆ. 22ನೇ ಪ್ರಶ್ನೆ, ಕನ್ನಡದ ಕಬೀರ ಎಂದು ಖ್ಯಾತವೆತ್ತವರು ಯಾರು? ಎ ಪುರಂದರದಾಸರು, ಬಿ ಕನಕದಾಸರು, ಸಿ ಶಿಶುನಾಳ ಶರೀಫರು, ಡಿ ವ್ಯಾಸರಾಯರು. ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ. ಅದೇ ರೀತಿ ಕನಕದಾಸರು ಮತ್ತು ಪುರಂದರದಾಸರು ಇವರನ್ನು ದಾಸಪಂಥದ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ. ಇವರಿಬ್ಬರು ವ್ಯಾಸರಾಯರ ಶಿಷ್ಯರಾಗಿರ್ತಾರೆ. ಹಾಗಾಗಿ ಇವ್ರನ್ನ ಯಾರನ್ನು ಕನ್ನಡದ ಕಬೀರ ಅಂತ ಕರೆಯೋದಿಲ್ಲ. ಶಿಶುನಾಳ ಶರೀಫರನ್ನು ಕನ್ನಡದ ಕಬೀರ ಅಂತ ಕರೀತಾರೆ. ಹಾಗಾಗಿ ಸರಿಯಾದ ಉತ್ತರ ಕನ್ನಡದ ಕಬೀರ ಎಂದು ಖ್ಯಾತವೆತ್ತವರು ಸಿ ಶಿಶುನಾಳ ಶರೀಫ ಆಗಿದೆ. 23ನೇ ಪ್ರಶ್ನೆ, ರಮೇಶ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ. ಈ ವಾಕ್ಯವು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ವಿಶೇಷ ವಾಕ್ಯ. ಸಾಮಾನ್ಯ ವಾಕ್ಯ ಅಂದರೆ ಪೂರ್ಣ ಅರ್ಥವನ್ನು ಕೊಡುವ ಒಂದು ಮುಖ್ಯ ಕ್ರಿಯಾಪದವನ್ನು ಹೊಂದಿರುವ ಸ್ವತಂತ್ರ ವಾಕ್ಯ. ಉದಾಹರಣೆ, ತಾನಸೇನರು ಭೈರವಿ ರಾಗವನ್ನು ಸುಶ್ರಾವ್ಯವಾಗಿ ಹಾಡಿದರು ಅನ್ನೋದು ಒಂದು ಸಾಮಾನ್ಯ ವಾಕ್ಯ ಆಗತ್ತೆ. ಅದೇ ರೀತಿ ಸಂಯೋಜಿತ ವಾಕ್ಯ ಅಂದರೆ ಎರಡು ಅಥವಾ ಅನೇಕ ಸ್ವತಂತ್ರ ವಾಕ್ಯಗಳು ಪೂರ್ಣ ಅರ್ಥ ಕೊಡುವಂತೆ ಸಂಯೋಜಿಸಲ್ಪಟ್ಟಿರುವ ವಾಕ್ಯವನ್ನು ಸಂಯೋಜಿತ ವಾಕ್ಯ ಅಂತ ಕರೀತಾರೆ. ಇಲ್ಲಿ ಎರಡು ವಾಕ್ಯಗಳಿದ್ದಾವೆ. ರಮೇಶ ಶಾಲೆಗೆ ಹೋಗುತ್ತಾನೆ ಅನ್ನೋದು, ಓದಲು ಬರೆಯಲು ಬರುವುದಿಲ್ಲ ಅನ್ನೋದು ವಾಕ್ಯ. ಇಲ್ಲಿ ಆದರೆ ಅನ್ನುವ ಏನು ಸಂಯೋಜಕ ಪದ ಇವೆರಡನ್ನೂ ಕೂಡಿಸಿ ಅವೆರಡನ್ನು ಅರ್ಥಪೂರ್ಣವಾಗಿ ಮಾಡಿದೆ. ಹಾಗಾಗಿ ಇಲ್ಲಿ ಎರಡು ಸ್ವತಂತ್ರ ವಾಕ್ಯಗಳು ಒಟ್ಟಾಗಿ ಸೇರಿ ಒಂದು ಪೂರ್ಣವಾದ ಅರ್ಥವನ್ನು ಕೊಡುವುದರಿಂದ ಇದು ಒಂದು
ಸಂಯೋಜಿತ ವಾಕ್ಯ ಆಗುತ್ತದೆ. 24ನೇ ಪ್ರಶ್ನೆ, ನಡುಹಗಲು ಇದು ಡ್ಯಾಶ್ ಸಮಾಸ, ಅಂಶಿ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ ಮತ್ತು ದ್ವಂದ್ವ ಸಮಾಸ. ಇದು ನಡುಹಗಲು ಅನ್ನೋದು ಒಂದು ಅಂಶಿ ಸಮಾಸ ಆಗಿದೆ. ಅಂದರೆ ಇಲ್ಲಿ ಪೂರ್ಣ ಒಂದು ವಸ್ತುವನ್ನು ಹೇಳುವ ಪದವು ಆ ವಸ್ತುವಿನ ಒಂದು ಭಾಗವನ್ನು ಅಥವಾ ಅಂಶವನ್ನು ಹೇಳುವ ಪದದೊಡನೆ ಕೂಡಿ ಆಗಿರ್ತಕ್ಕಂಥ ಸಮಾಸ ಇದಾಗಿದೆ. ಆದ್ದರಿಂದ ಇದು ಅಂಶ ಸಮಾಸ ಆಗಿದೆ. ಹಗಲಿನ ಪ್ಲಸ್ ನಡುಹಗಲು ಅನ್ನೋದು ಇದಕ್ಕೆ ಬರುತ್ತೆ. ಹಾಗಾಗಿ ಇದು ಅಂಶಿ ಸಮಾಸ ಆಗುತ್ತೆ. ಇದಕ್ಕೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ, ಕೈಯ ಪ್ಲಸ್ ಮುಂದು ಮುಂಗೈ, ತುಟಿಯ ಪ್ಲಸ್ ಕೆಳಗೆ ಕೆಳದುಟಿ, ರಾತ್ರಿಯ ಪ್ಲಸ್ ನಡುರಾತ್ರಿ ಆಗುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಡುಹಗಲು ಅನ್ನುವುದು ಒಂದು ಅಂಶಿ ಸಮಾಸ ಆಗಿದೆ. ಕೊನೆಯ ಪ್ರಶ್ನೆ, ಬೈ ಬ್ಯಾಡ ಇದರ ಗ್ರಾಂಥಿಕ ರೂಪ. ಬಯ್ಯಬೇಡ, ಬೈಯುವುದು. ಸಿ ಬೈ ಬೇಡ, ಬಯ್ಯ ಬೇಡ. ಬೈ ಬ್ಯಾಡ ಇದರ ಗ್ರಾಂಥಿಕ ರೂಪ ಅಂದರೆ ಬರವಣಿಗೆಯ ರೂಪ ಆಪ್ಷನ್ ಎ ಬಯ್ಯ ಬೇಡ ಆಗುತ್ತದೆ. ಸೊ ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಮತ್ತು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡಬೇಕಾದ್ರೆ ನಮ್ಮ MNS ಅಕಾಡೆಮಿಯ ಪ್ಲೇಲಿಸ್ಟಲ್ಲಿ ನೀವು FDA ಕನ್ನಡ, ಜನರಲ್ ಕನ್ನಡ ಅನ್ನೋ ಪ್ಲೇಲಿಸ್ಟಲ್ಲಿ ನೋಡ್ಬೋದು. ಅದೇ ರೀತಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಮತ್ತು ಭೂಗೋಳಕ್ಕೆ ಸಂಬಂಧಪಟ್ಟಂಥ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಹಾಗೆ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ನಮ್ಮ MNS ಅಕಾಡೆಮಿಯ ಪ್ಲೇಲಿಸ್ಟಲ್ಲಿ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.